ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನೆನ್ನೆ ಇದು ಹೊಸ ವರ್ಷ ಮುಗೀತು. ಈಗ 25ನೇ ಇಸ್ವಿ ನೋಡ್ತಾನೆ ಬಂದೇ ಹೋಯ್ತು. ಓಕೆ ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನನ್ನ ಎಲ್ಲ ಯೂಟ್ಯೂಬ್ ಸ್ನೇಹಿತರಿಗೆ ಫ್ರೆಂಡ್ಸ್, ನಾನು ಕಮ್ಯುನಿಟಿ ಗೈಡಲ್ಲಿ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂತ ಒಂದು ಪೋಸ್ಟ್ನ ಹಾಕಿದ್ದೀನಿ. ಆದರೆ ಇವಾಗಲೂ ಹೇಳ್ತಾ ಇದ್ದೀನಿ, ಎಲ್ಲ ನನ್ನ ಯೂಟ್ಯೂಬರ್ಸ್ಗೆ, ಕರ್ನಾಟಕ ಜನತೆಗೆ ಹ್ಯಾಪಿ ನ್ಯೂ ಇಯರ್ ಮತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮ್ಮ ಮನಸ್ಸಲ್ಲಿ ಏನೇನು ಆಸೆ ಇಟ್ಕೊಂಡಿದ್ದೀರಿ ಅದೆಲ್ಲರಿಗೂ ನೆರವೇರಲಿ, ನನಗೂ ನೆರವೇರಲಿ. ನಿಮ್ಮ ಎಲ್ಲ ಆಸೆ ಈ ಹೊಸ 24ನೇ ಇಸ್ವಿಲಿ ಏನೆಲ್ಲ ಕಷ್ಟ ಸುಖ ಅನುಭವಿಸಿದಿರಿ ಅದೆಲ್ಲ ಮರೆಯಾಗಿ ನಿಮಗೆ 25ನೇ ಇಸ್ವಿನಲ್ಲಿ ಎಲ್ಲ ಒಳ್ಳೆಯದಾಗಲಿ. ಹಳೆ ನೋವೆಲ್ಲ ಮರೆಯಾಗಿ ನಿಮಗೆ ಹೊಸ ನೆನಪು ಮೂಡಲಿ. ನೀವು ಯಾವುದೇ ಕೆಲಸ ಮಾಡ್ತಾಯಿದ್ರು ಆ ಹೊಸ ಕೆಲಸದಲ್ಲಿ ಈ ವರ್ಷ ಇಲ್ಲಪ್ಪ, ಈ ವರ್ಷ ನನಗೆ ಸ್ವಲ್ಪ ಖುಷಿಯಾಗಿದೆ, ಈ ವರ್ಷ ನನಗೆ ಸ್ವಲ್ಪ ಚೆನ್ನಾಗಿದೆ ಕೆಲಸ ಅನ್ನೋ ಥರ ಆ ದೇವರು ನಿಮ್ಮೆಲ್ರಿಗೂ ಕೊಡಲಿ, ನನಗೂ ಕೊಡಲಿ ಫ್ರೆಂಡ್ಸ್. ಯಾಕೆಂದರೆ ನಾನು ಕೆಲಸ ಮಾಡ್ತಿದ್ದೀನಿ. ಹಳೆ ವರ್ಷದಲ್ಲಿ 24ನೇ ಇಸ್ವಿಲಿ ನಿಮ್ಮ ಕಷ್ಟ ಏನೇನಿತ್ತು ಅದೆಲ್ಲ ಕಮ್ಮಿಯಾಗಿ ಈ 25ನೇ ಇಸ್ವಿನಲ್ಲಿ ನಿಮಗೆ ಚೆನ್ನಾಗಿ ಜಾಸ್ತಿ ಆಗಲಿ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ ಫ್ರೆಂಡ್ಸ್. ನನಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ. ಇನ್ನೂ ಸ್ವಲ್ಪ ಜನಕ್ಕೆ ಫ್ರೆಂಡ್ಸ್, ಯೂಟ್ಯೂಬರ್ಸ್ಗೆ ನಾನು ಏನೇನು ಹೇಳ್ತೀನಿ ಅಂದರೆ, ಸ್ವಲ್ಪ ಜನಕ್ಕೆ ಅಯ್ಯೋ ನನಗೆ ಬೇಗ ನನ್ನ ಚಾನಲ್ ಮಾನಿಟೈಸನ್ ಆಗಲಿ, ಬೇಗ ನನಗೆ ಸಬ್ಸ್ಕ್ರೈಬ್ ಆಗಲಿ, ಬೇಗ ನನಗೆ ಯೂಟ್ಯೂಬಿಂದ ಅಮೌಂಟ್ ಬರಲಿ ಅಂತ ಎಷ್ಟೊಂದು ಜನ ಆಸೆ ಇಟ್ಕೊಂಡಿರ್ತೀರಲ್ಲ, ಅವ್ರಿಗೆ ಆದಷ್ಟು ಬೇಗ ಹಣ ಬರಲಿ, ಮಾನಿಟೈಸನ್ ಆಗಲಿ, ಎಲ್ಲ ಆಗಲಿ ಫ್ರೆಂಡ್ಸ್. ನನಗಂತೂ ಇನ್ನೂ 4 ಮಂತೆ ನಾನು ಓಪನ್ ಮಾಡಿರೋದು, ನಂದು ಇನ್ನೂ 700 ಸಬ್ಸ್ಕ್ರೈಬ್ ಆಗಲಿಲ್ಲ. ಹಂಗಾಗಿ ಫ್ರೆಂಡ್ಸ್, ನಂದು ಇನ್ನೂ ನಿಧಾನ ಆಗುತ್ತೆ. ನಾನು ಈ ಕ್ಷಣಕ್ಕೆ ಕೇಳ್ಕೊಂಡ್ರೂ ಏನು ನಂದಾಗಲ್ಲ. ಆದರೆ ನೀವೆಲ್ಲ ಹತ್ರಕ್ಕೆ ಬಂದಿರ್ತೀರಿ. ಇನ್ನು 1/4% ಆದರೆ ನಿಮಗೆ ಮಾನಿಟೈಸನ್ ಆಗೋ ಥರ ಇರುತ್ತೆ, ಇನ್ನು 1/4% ಬಂದರೆ ಅಮೌಂಟ್ ಬರೋ ಥರ ಇರುತ್ತೆ, ಇನ್ನು 1/4% ಬಂದರೆ ಸಬ್ಸ್ಕ್ರೈಬರ್ ಆಗೋ ಥರ ಇರುತ್ತೆ. ಅದೆಲ್ಲ ನನ್ನ ಯೂಟ್ಯೂಬರ್ಸ್ ಸ್ನೇಹಿತರಿಗೆ, ಫ್ರೆಂಡ್ಸ್ಗೆ ಎಲ್ರಿಗೂ ನೆರವೇರಲಿ ಫ್ರೆಂಡ್ಸ್. ಯಾಕೆ ಗೊತ್ತಾ ಫ್ರೆಂಡ್ಸ್, ನಾವು ಒಬ್ಬರಿಗೆ ಕೆಟ್ಟದ್ದಾಗಲಿ ಅಂದ ತಕ್ಷಣ ಯಾರಿಗೂ ಕೆಟ್ಟದ್ದಾಗಲ್ಲ. ಆದರೆ ಅದರಲ್ಲಿ ಒಬ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸೋಕ್ಕೆ ನಾವೇನು ಯಾರ ಹತ್ರನೂ ಚಾರ್ಜ್ ಕೇಳಬೇಕಾಗಿಲ್ಲ ಇಲ್ವಲ್ಲ ಫ್ರೆಂಡ್ಸ್. ನಮ್ಮ ಒಳ್ಳೆ ಮನಸ್ಸಿಂದ ಅವ್ರಿಗೆ ಹಾರೈಸಬೇಕು ಅಷ್ಟೇ. ಕೆಟ್ಟದ್ದೊಬ್ರಿಗೆ ಆಗಲಿ ಅಂದ ತಕ್ಷಣ ಆಗೋಕ್ಕೆ ನಾವೇನು ದೇವರಲ್ಲ. ಅರ್ಥ ಆಯ್ತಾ ಫ್ರೆಂಡ್ಸ್? ನಾವು ಒಳ್ಳೇದಾಗಲಿ ಅಂದ ತಕ್ಷಣ ಆಗುತ್ತಾಗಿದ್ರೆ ಅಂತ ನೀವು ಕೇಳ್ಬೋದು. ಯಾಕೆ ಗೊತ್ತಾ, ಅದು ನಮ್ಮ ಒಳ್ಳೆ ಮನಸ್ಸಿಂದ ಹಾರೈಸ್ತೀವಿ. ಮೇಲೆ ದೇವರು ನಾವು ಏನು ಹೇಳಿದ್ರು ಅಸ್ತು ಅಂತಿರ್ತಾನಂತೆ. ಆ ಟೈಮಲ್ಲಿ ಏನಾದರೂ ಅಸ್ತು ಅಂದರೆ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಫ್ರೆಂಡ್ಸ್, ನನಗೂ ಒಳ್ಳೇದಾಗಲಿ ಅಂತ ನಾನು ಈ ವಿಡಿಯೋ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಹಂಗಾಗಿ ಫ್ರೆಂಡ್ಸ್, ಯಾರೆಲ್ಲ ಏನೇನು ಹೊಸ ವರ್ಷದಲ್ಲಿ ಮಾಡಬೇಕು ಅಂತಿದ್ರಿ ಅದನ್ನೆಲ್ಲ ಮಾಡಿ, ಬೇರೆ ಯಾರ ಮಾತು ಕಿವಿ ಕೊಡಬೇಡಿ, ಬೇರೆ ಯಾರ ಮಾತು ತಲೆ ಕೊಡಬೇಡಿ. ನಿಮ್ಮ ಮನಸ್ಸಲ್ಲಿ ನಿಮಗೆ ಏನು ಅನಿಸುತ್ತೋ ಅದನ್ನೇ ಮಾಡಿ. ನೀವು ನಿಮಗೋಸ್ಕರ ಬದುಕಿ, ನಾವು ನಮಗೋಸ್ಕರನೇ ಬದುಕಬೇಕು. ಈ ನನ್ನ ವಿಡಿಯೋ ಮೂಲಕ ನಾನು ಇಷ್ಟೇ ಹೇಳೋಕ್ಕಾಗೋದು. ಪ್ಲೀಸ್ ಫ್ರೆಂಡ್, ಯಾರಾದರೂ ಇದೇ ಫಸ್ಟ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನು ನಿಮ್ಮ ಆಸೆಗಳೆಲ್ಲ ನೆರವೇರಲಿ. ಎಲ್ಲ ಯೂಟ್ಯೂಬರ್ಸ್ಗೂ ನನ್ನ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್. ನಾನು ಆಲ್ರೆಡಿ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ, ಆದರೆ ಇವಾಗಲೂ ನಾನು ಹಾರೈಸ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಬೇಕಾದ್ರೆ ಈ ತಿಂಗಳೆಲ್ಲ ವಿಶ್ ಮಾಡ್ಬೋದು. ಏನು ಇವಾಗಲೇ ವಿಶ್ ಮಾಡಬೇಕು, ಆವಾಗಲೇ ವಿಶ್ ಮಾಡಬೇಕು ಅಂತ ನಮಗೆ ಯಾರೇನು ಹೇಳಿಲ್ವಲ್ಲ ಫ್ರೆಂಡ್ಸ್. ಹಂಗಾಗಿ ಫ್ರೆಂಡ್ಸ್, ನಾನು ನಿಮಗೆ ನನ್ನ ವೀಡಿಯೋದ ಮೂಲಕ ವಿಶ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನೀಗ ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಅಂತ ಅಂದರೆ, ನಿಮಗೆಲ್ರಿಗೂ ತಮ್ಮನಲ್ಲಿ ನೋಡಿದ್ರೆ ಗೊತ್ತಾಗಿದೆ ಫ್ರೆಂಡ್ಸ್. ಈಗ ನೋಡಿ, ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ಗೆ ಕ್ಯಾನ್ಸರ್ ಇದೆ ಅಂದ್ಬಿಟ್ಟು ಇಡೀ ಕರ್ನಾಟಕದ ಜನತೆನೇ ಫುಲ್ಲು ಒಂದು ನ್ಯೂ ಇಯರಲ್ಲಿ ಹ್ಯಾಪಿ ವಿಷಯದಕ್ಕಿಂತ ಮುಂಚೆನೇ ಒಂದು ಬ್ಯಾಡ್ ವಿಷಯ ಬಂತಲ್ಲ ಅಂತ ಎಲ್ಲರೂ ಒಂದು ಮನಸ್ಸಲ್ಲಿ ಫ್ರೆಂಡ್ಸ್. ಯಾಕಂದರೆ ಅಭಿಮಾನಿಗಳೇ ದೇವರು ಅಂತ ಅವ್ರ ಮನೇಲಿ ಫಸ್ಟು ರಾಜ್ಕುಮಾರ್ ಹೇಳಿದ್ದು. ಈಗ ಶಿವರಾಜ್ ಕುಮಾರ್ ಸರ್ಗೆ ಕ್ಯಾನ್ಸರ್ ಇದೆ ಅನ್ನುವಾಗ ಎಲ್ರಿಗೂ ಆತಂಕ ಇತ್ತು ಫ್ರೆಂಡ್ಸ್. ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ಯಾಕೆ ಗೊತ್ತಾ, ನಾನೊಂದ್ಸಲ ಮಾನ್ಯತಾ ಟೆಕ್ ಪಾರ್ಕಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು, ನಮ್ಮ ಸಿಸ್ಟರು, ನಮ್ಮ ಫ್ರೆಂಡ್ಸ್ ಎಲ್ಲ ಅವರು ಬರ್ತಡೇ ದಿನ ಫ್ರೆಂಡ್ಸ್ ಗೇಟ್ನ ಓಪನ್ ಮಾಡ್ತಾರೆ ಶಿವರಾಜ್ ಕುಮಾರ್ ಸರ್ ಮನೇಲಿ, ಮಾನ್ಯತಾ ಟೆಕ್ ಪಾರ್ಕಲ್ಲಿ. ಯಾರಿಗೂ ಲಾಕ್ ಮಾಡಲ್ಲ. ಆವಾಗ ಫ್ರೆಂಡ್ಸ್ ನಾನು ಕೇಕ್ ಅಂತೂ ಫ್ರೆಂಡ್ಸ್ ಎಷ್ಟೊಂದು ಜನ ತಂದಿದ್ರು ಗೊತ್ತಾ. ನಾನು ನನ್ನ ಫ್ರೆಂಡ್ಸ್ ಒಂದು 10 ಜನ ಹೋಗಿದ್ವಿ ಫ್ರೆಂಡ್ಸ್. ಏನಂದರೆ ಅದೇ ಫಸ್ಟು ನಾನು ಅವ್ರನ್ನ ನೋಡ್ತಾ ಇದ್ದು. ಇಲ್ಲಿ ಸದಾಶಿವನಗರದಲ್ಲಿ ಒಂದು ಸಲ ಪುನೀತ್ ರಾಜ್ಕುಮಾರ್ ಸರ್ನ ನೋಡಿದೆ, ಮೇಲೆ ನಿಂತ್ಕೊಂಡಿದ್ರು ಆ ಮನೆ ಕಟ್ಟೋ ಟೈಮಲ್ಲಿ. ಇಲ್ಲಿ ಫ್ರೆಂಡ್ಸ್ ನಾವು ಕೆಲಸ ಮುಗಿಸ್ಕೊಂಡು ಹೋದಾಗ ಏನಾಗೈತೆ ಗೊತ್ತಾ ಫ್ರೆಂಡ್ಸ್, ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ರೆ ನಾನು ಫೋಟೋ ತೆಗೆಸ್ಕೋಬೇಕು ಎಲ್ಲ. ಆದರೆ ಅವ್ರು ಏನು ಗೊತ್ತಾ ಫ್ರೆಂಡ್ಸ್, ಎಷ್ಟು ಅವರು ದೊಡ್ಡ ಮನೆ ಅಂತ ನಾವು ಕರಿತೀವೋ ಅವ್ರಿಗೆ ಅಷ್ಟೇ ದೊಡ್ಡ ಗುಣ ಇದೆ ಫ್ರೆಂಡ್ಸ್. ಯಾರಿಗೂ ಅವರು ಒಂದು ಚೂರು ಕೋಪ ಮಾಡ್ಕೊಳ್ಳಿಲ್ಲ. ಆಮೇಲೆ ಫ್ರೆಂಡ್ಸ್, ನಾವು ಅವ್ರ ಮನೆ ಎಲ್ಲನೂ ಮುಂದೆನೇ ಎಲ್ಲನೂ ನೋಡಿದ್ವಿ. ಮಾನ್ಯತೆ ಟೆಕ್ ಪಾರ್ಕ್ಗಳಿಗೆ ನಾವು ಕೆಲಸ ಮಾಡೋದ್ರಿಂದ ಫ್ರೆಂಡ್ಸ್ ಇಷ್ಟು ದಿವಸ ಹೊರಗಡೆ ನೋಡಿದ್ದು ಅವ್ರ ಮನೇನ. ಆಮೇಲೆ ಫ್ರೆಂಡ್ಸ್ ಅವ್ರದ್ದು ಬರ್ತಡೇ ಇತ್ತು ಶಿವರಾಜ್ ಕುಮಾರ್ದು. ಗೀತಕ್ಕ ಅವರು ಒಳಗಡೆ ಇದ್ದು, ಪಾಪ ಅವರು ಶೂಟಿಂಗಿಂದ ಬಂದು ಮಲಗಿದ್ರು. ಆದರೆ ನಾವು ಜನ ಅಭಿಮಾನಿಗಳು ಬಿಡಬೇಕಲ್ಲ. ಆದ್ರೂ ಫ್ರೆಂಡ್ಸ್ ಅವ್ರು ಬಂದು ನಮ್ಮನ್ನೆಲ್ಲರನ್ನೂ ಮಾತಾಡಿಸಿ ಲೈನಿಗೆ ಬನ್ನಿ ಅಂತ ಹೇಳಿದ್ರು. ಆಮೇಲೆ ಫ್ರೆಂಡ್ಸ್ ನಂದೇನಾಯಿತು ಗೊತ್ತಾ, ಫೋಟೋ ತಗೊಳ್ಳುವಾಗ ನಾನೇ ನನ್ನ ಮೊಬೈಲಲ್ಲಿ ಡೈರೆಕ್ಟ್ ತೆಗಿಯೋಕೆ ಹೋದ್ನ. ಅದು ಅವ್ರು ಹೈಟ್ ಇದ್ರು, ನಾನು ಹೈಟ್ ಇದ್ನ. ಆಮೇಲೆ ಅವ್ರು ಏನಂದ್ರು ಗೊತ್ತಾ ನನಗೆ,
ಬನ್ನಿ ನೀವು ಇಲ್ಲಿ ಪಕ್ಕ ನಿಂತ್ಕೊಳ್ಳಿ, ಕೊಡಿ ಅವ್ರಿಗೆ ಮೊಬೈಲ್ನ ಅಂತ ಅವರ ಅಸಿಸ್ಟೆಂಟ್ಗಳಿರ್ತಾರಲ್ಲ ಫ್ರೆಂಡ್ಸ್, ಆ ಮಾತು ಈಗಲೂ ನೆನಪಲ್ಲೇ ಇದೆ. ಬನ್ನಿ ನೀವು ಪಕ್ಕಕ್ಕೆ ನಿಂತ್ಕೊ ಬನ್ನಿ, ನೀವು ಕೊಡಿ ಅವ್ರಿಗೆ ಕ್ಯಾಮ್ರಾ ಫೋಟೋ ಕೊಡಿ ಮೊಬೈಲ್ನ, ಅವ್ರು ತೆಗಿತಾರೆ ಬನ್ನಿ ಅಂತ ಫ್ರೆಂಡ್ಸ್ ನಿಲ್ಲಿಸ್ಕೊಂಡು ನನಗೆ ಫೋಟೋ ತಗೊಂಡು ನಮ್ಮ ಜೊತೆ ಇರೋಲ್ಲ. ಅದು ನನಗೆ ಇವಾಗ ಅಂದಂಗಿದೆ ಫ್ರೆಂಡ್ಸ್ ನಿಜವಾಗ್ಲೂ. ಆವಾಗ ಫೋಟೋ ಎಲ್ಲ ತೆಗೆಸಿ ಕೇಕ್ ಎಲ್ಲರೂ ಕೇಕ್ ಎಷ್ಟು ಕೇಕ್ ಬೇಕಾದರೂ ತಿನ್ಬೋದು. ಆ ದಿನ ಫ್ರೆಂಡ್ಸ್ ನಮಗೆ ಗೇಟ್ ಓಪನ್ ಮಾಡ್ತಾರೆ. ಅವ್ರ ಸೆಕ್ಯೂರಿಟಿ ನನಗೆ ಯಾವಾಗಲೂ ತಮಾಷೆ, ಅಮ್ಮ ನೀವು ಡೈಲಿ ಬಂದ್ರೂ ಅಷ್ಟೇ ನಾವು ಒಳಗಡೆ ಬಿಡೋಕ್ಕಾಗಲ್ಲ ಸರ್, ಇಲ್ಲ ಹೊರಗಡೆ. ಯಾಕೆಂದರೆ ಫ್ರೆಂಡ್ಸ್ ನಾನು ಒಬ್ಬಳೇ ಇರ್ಬೋದು, ಅಂತಾರೆ 1000 ಜನ ಬರ್ತಾರಲ್ಲ ಅವ್ರ ಮನೆ ಮುಂದಕ್ಕೆ. ಆಮೇಲೆ ಅವತ್ತು ಫ್ರೆಂಡ್ಸು ಅವತ್ತು ಅವ್ರು ಅಂದಿದ್ದ ಮಾತು ನನಗೆ ಇವತ್ತು ಮನಸ್ಸಲ್ಲೇ ಐತೆ. ಎಲ್ರೂ ಅವ್ರಿಗೆ ಕ್ಯಾನ್ಸರು ಫ್ರೆಂಡ್ಸ್, ಎಷ್ಟೋ ಜನ ಕ್ಯಾನ್ಸರ್ ಆದ ತಕ್ಷಣ ಉಳಿಯಲ್ಲ ಅಂತ ತಿಳ್ಕೊತೀವಿ, ನಾವು ತಿಳ್ಕೊತೀವಿ. ಯಾಕೆಂದರೆ ಫ್ರೆಂಡ್ಸ್ ಕ್ಯಾನ್ಸರ್ ಕಾಯಿಲೆನೇ ಅಂತದಲ್ವ ಮನುಷ್ಯನಿಗೆ. ಹಂಗಾಗಿ ಫ್ರೆಂಡ್ಸ್ ಅವರು ಇವಾಗ ನೋಡಿ ವಿಡಿಯೋದಲ್ಲೆಲ್ಲ ಮಾತಾಡಿದ್ರು, ಆ ಮಾತನ್ನ ಕೇಳಿ ನನಗೂ ತುಂಬ ಖುಷಿ ಆಯಿತು, ಎಷ್ಟೊಂದು ಜನಕ್ಕೆ ಖುಷಿ ಆಯಿತು. ಯಾಕೆ ಅಂದರೆ ಫ್ರೆಂಡ್ಸ್ ಅವ್ರಿಗೆ ಎಲ್ಲರೂ ಅವರು ಗೀತಕ್ಕ ಏನು ಹೇಳಿದ್ರು ನೋಡಿ, ನಿಮ್ಮ ಎಲ್ಲ ಆರೈಕೆ ನಿಮ್ಮ ಆಶೀರ್ವಾದದಿಂದ ನಾವು ಶಿವಣ್ಣ ಚೆನ್ನಾಗಿ ಹುಷಾರಾಗಿದ್ದಾರೆ ಅಂತ ಹೇಳಿದ್ರು ಫ್ರೆಂಡ್ಸ್. ಯಾಕೆ ಗೊತ್ತಾ, ಅವ್ರಿಗೆ ಒಳ್ಳೆ ಮನಸ್ಸಿದೆ. ಮತ್ತು ನೋಡಿ ಎಷ್ಟೊಂದು ಜನ ಫಿಲಮ್ ಸ್ಟಾರ್ಗಳು ಹೊಸಬ್ರಿಗೆ ಅವರ ತಾಯಿ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಶಿವರಾಜ್ ಕುಮಾರ್ ಆಗಿರ್ಬೋದು, ಪುನೀತ್ ಸರ್ ಆಗಿರ್ಬೋದು, ಅವರು ಎಲ್ಲ ಹೊಸಬ್ರನ್ನ ಮೇಲೆ ತಂದಿದ್ದಾರೆ. ಎಲ್ಲ ಹೊಸಬ್ರು ಯಾರು ಆರ್ಟಿಸ್ಟ್ ಇರ್ತಾರೋ ನೋಡಿ, ಇವಾಗ ರಮ್ಯಾ ಇದ್ದಾರಲ್ಲ ಅವ್ರಿಗೂ ಅವರೇನೆ ಫಸ್ಟ್ನೇ ಫಿಲಮ್ ಪುನೀತ್ ರಾಜ್ಕುಮಾರ್ ಜೊತೆ ಹಾಕಿ ಅವ್ರು ಮಾಡಿಸಿದ್ದಕ್ಕೆ ಅವ್ರು ಹಿಟ್ಟಾಗಿದೆ. ಆಮೇಲೆ ರಕ್ಷಿತಾ ಮೇಡಮ್ ಇದ್ದಾರೆ, ಅವ್ರಿಗೂ ಅಷ್ಟೇ, ಅವರೆಲ್ಲ ಅವ್ರ ಬ್ಯಾನರಿಂದನೇ ಬಂದಿದ್ದು. ಈಗ ಅವ್ರ ಮನೇಲಿ ಫ್ರೆಂಡ್ಸ್ ಒಂದು ದಿನಕ್ಕೆ 60 ಜನ 100 ಜನ ಊಟ ಮಾಡ್ತಾಯಿದ್ರಂತೆ. ನಾವು ಒಂದು ದಿವಸ ಯಾರಾದರೂ 2-3 ಜನ ಬಂದರೆ ಅಡುಗೆ ಮಾಡೋಕ್ಕೆ ಸುಸ್ತಾಗ್ತೀವಿ. ಮತ್ತು ಒಂದು 2-3 ದಿನ ಒಂದು 4-5 ಜನ ನಮ್ಮ ಮನೇಲೇ ಇದ್ದರೆ ನಮಗೊಂಥರ ಅನ್ನಿಸ್ಬಿಡುತ್ತೆ. ಅಂಥದ್ದು ಫ್ರೆಂಡ್ಸ್ ಅಷ್ಟೊಂದು ಜನಕ್ಕೆ ಅವರು ಊಟ ಕೊಟ್ಟಿದ್ದಾರೆ. ಇಡೀ ಕರ್ನಾಟಕದ ಜನತೆನೇ ನೋಡಿ, ಅವಾಗ ರಾಜ್ಕುಮಾರ್ ಸರ್ನ ಕಿಡ್ನಾಪ್ ಮಾಡಿದಾಗ ಎಷ್ಟು ಜನ ಸತ್ತೋದ್ರು ನೋಡಿ. ಅದೆಲ್ಲ ಅವ್ರ ಮೇಲಿರೋ ಅಭಿಮಾನ ವಿಶ್ವಾಸ ಫ್ರೆಂಡ್ಸ್. ಅವ್ರ ದುಡ್ಡುಗೋಸ್ಕರ ಯಾರು ಏನು ಅಭಿಮಾನ ತೋರಿಸ್ತೀವಿ, ಅವರೊಂದು ಒಳ್ಳೆ ಮನಸ್ಸಿಗೋಸ್ಕರ ಅಭಿಮಾನ ತೋರಿಸಿದ್ರು. ಈಗ ನೋಡಿ, ಈಗ ಶಿವರಾಜ್ ಕುಮಾರ್ ಸರ್ ವೀಡಿಯೋದಲ್ಲೆಲ್ಲ ಮಾತಾಡಿದ್ಮೇಲೆ ಎಷ್ಟೋ ಜನಕ್ಕೆ ಸಮಾಧಾನ ಆಯಿತು ಫ್ರೆಂಡ್ಸ್. ಎಷ್ಟೋ ಜನ ಅವ್ರ ಹೆಸರಲ್ಲಿ ಪೂಜೆ ಮಾಡಿಸಿದ್ದಾರೆ, ಎಷ್ಟೊಂದು ಜನ ಪ್ರಾರ್ಥನೆ ಮಾಡಿದ್ದಾರೆ, ಅವ್ರಿಗೇನು ಆಗದೆ ಇರಲಪ್ಪ, ಅವರು ಹುಷಾರಾಗಿ ಬರಲಪ್ಪ ಅಂತ ಎಷ್ಟೊಂದು ಜನ ಆರೈಸಿದ್ದಾರೆ ಫ್ರೆಂಡ್ಸ್. ಆರೈಸಿರೋದ್ರಲ್ಲಿ ನಾನು ಒಬ್ಬಳು. ಯಾಕೆ ಗೊತ್ತಾ, ಅವ್ರಿಗೆ ಕ್ಯಾನ್ಸರ್ ಐತೆ ಅಂದ ತಕ್ಷಣವೇ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ಯಾಕೆ ಗೊತ್ತಾ ಫ್ರೆಂಡ್ಸ್, ದೇವರು ಹಣ ಕೊಡ್ತಾನೆ, ಆಸ್ತಿನೂ ಕೊಡ್ತಾನೆ, ಜನನೂ ಕೊಡ್ತಾನೆ. ಆದರೆ ಈ ಆಯಸ್ಸು ಮತ್ತು ಈ ಕಾಯಿಲೆ ಯಾರ ಕೈಲೂ ಇಲ್ಲ. ಅವರು ಇವಾಗ ಜೀವನ ತೆಗೆದು ಅವ್ರಿಗೆ ಕೊಡ್ತೀನಿ ಅಂದರೂ ಅದು ಆಗಲ್ಲ. ಯಾಕೆ ಗೊತ್ತಾ, ನಮಗೆ ಏನು ಕಾಯಿಲೆ ಬರುತ್ತೋ ಅದನ್ನು ನಾವೇ ಅನುಭವಿಸ್ಬೇಕು, ಬೇರೆ ಯಾರೂ ಅನುಭವಿಸೋಕ್ಕಾಗಲ್ಲ. ಹಂಗಾಗಿ ಫ್ರೆಂಡ್ಸ್ ಇವಾಗ ಅವ್ರಿಗೆ ಆಪ್ರೇಷನ್ ಆಗಿದೆ, ಅವರು ಮಾತಾಡಿದ್ದಾರೆ, ಸರ್ಜರಿ ಎಲ್ಲ ಆದಮೇಲೆ ಡಾಕ್ಟರ್ಸ್ ಮಾತಾಡಿದ್ದಾರೆ, ಲೇಡಿ ಡಾಕ್ಟ್ರು ಮಾತಾಡಿದ್ದಾರೆ. ಈಗ ಫ್ರೆಂಡ್ಸ್ ಅವರು ತುಂಬ ಚೆನ್ನಾಗಿ ಹುಷಾರಾಗಿದ್ದಾರೆ, ಏನು ಈಗ ಯಾವುದೂ ಇಲ್ಲ, ಅವ್ರಿಗೆ ಹುಷಾರಾಗಿದ್ದಾರೆ. ಆದರೆ ಅವ್ರನ್ನ ಇಲ್ಲಿಗೆ ಇನ್ನು ಡಾಕ್ಟ್ರು ಸ್ವಲ್ಪ ರೆಸ್ಟ್ ಹೇಳಿದ್ದಾರೆ. ಅವ್ರಿಗೆ ಕ್ಯಾನ್ಸರು ಅದೇ ಕ್ಲಿಯರ್ ಆಗೋದು. ಈಗ ಫಸ್ಟ್ ಸ್ಟೇಜಲ್ಲಿ ಹೋದರೆ ಫ್ರೆಂಡ್ಸ್ ಕ್ಯಾನ್ಸರು ಎಲ್ರಿಗೂ ಹುಷಾರಾಗುತ್ತೆ. ಈಗ 2nd ಸ್ಟೇಜು, 3ನೇ ಸ್ಟೇಜು, 4ನೇ ಸ್ಟೇಜ್ಗೆ ಹೋದಾಗ ಡಾಕ್ಟ್ರು ತಾನೇ ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್, ಅವ್ರ ಕೈಲಿ ಏನಿರುತ್ತೆ. ಹಂಗಾಗಿ ಫ್ರೆಂಡ್ಸ್ ಈಗ ಅವ್ರಿಗೆ ನೋಡಿ ಅವ್ರಿಗೆ ಅಷ್ಟೊಂದು ಜನ ಆರೈಸಿದ್ದಾರೆ, ಪೂಜೆ ಮಾಡಿಸಿದ್ದಾರೆ, ಮತ್ತು ಹರಕೆ ಕಟ್ಕೊಂಡಿದ್ದಾರೆ. ಈಗ ಎಲ್ಲರದ್ದು ಪ್ರಾರ್ಥನೆ ಆ ದೇವ್ರಿಗೆ ಮುಟ್ಟಿ ಅವರು ಕ್ಲೀನಾಗಿ ಹುಷಾರಾಗಿ ಆರಾಮಾಗಿ ವೀಡಿಯೋದಲ್ಲಿ ಮಾತಾಡಿದ್ದಾರೆ ಫ್ರೆಂಡ್ಸ್. ಹಂಗಾಗಿ ಎಲ್ಲರೂ ನಾವು ಇನ್ನೂ ಆರೈಸಬೇಕು. ಯಾಕೆ ಗೊತ್ತಾ, ಅವರು ದೊಡ್ಡ ಮನೆ ಅಂದರೆ ಎಲ್ರಿಗೂ ಇಡೀ ಕರ್ನಾಟಕಕ್ಕೆ ಹೆಸರು. ಮತ್ತು ಅವ್ರ ಮನೆ ಹತ್ರ ಹೋದರೆ ಫ್ರೆಂಡ್ಸ್ ಅವರು ಯಾರಿಗೆ ಆದರೂ ಅವ್ರು ಇದ್ದರೆ ಶಿವರಾಜ್ ಕುಮಾರ್ ಸಾರು ಯಾರಿಗೂ ಜಂಬ ತೋರಿಸಲ್ಲ ಫ್ರೆಂಡ್ಸ್. ಇದು ನಾನೇ ನೋಡಿದ್ದೀನಿ. ನಾವು ಹೋದಾಗ ಎಲ್ಲರೂ ಒಂದು ಕಡೆಯಿಂದ ಮಾತಾಡ್ಸೋದಿರ್ಬೋದು, ಅವ್ರಿಗೆ ಕೂಡ ಗೌರವ ಆಗಿರ್ಬೋದು. ಮತ್ತು ಅವ್ರು ಏನಾದ್ರು ಫೋಟೋ ತಕ್ಕಿಸ್ಕೊತೀನಿ ಅಂದ್ರೇ ಒಂದು ಕಡೆಯಿಂದ ಲೈನಲ್ಲಿ ಬನ್ನಿ, ಒಂದು ಕಡೆಯಿಂದ ಬನ್ನಿ ಅಂತಾರೆ ಫ್ರೆಂಡ್ಸ್. ಒಬ್ಬೊಬ್ಬರು ನೋಡಿದ್ದೀರಾ, ಅವ್ರನ್ನ ಹತ್ರಕ್ಕೆ ಸೇರಿಸಲ್ಲ, ಹೋಗಿ ಆ ಕಡೆಗೆ ಹೋಗಿ ಈ ಕಡೆಗೆ ಒಂಥರ ಜಂಬದಲ್ಲಿ ಮಾತಾಡ್ತಾರೆ ಫ್ರೆಂಡ್ಸ್. ನಾನು ಅವರು ಇವರು ಅಂತ ಹೇಳಲ್ಲ, ಆ ಥರದಲ್ಲಿ ಇರ್ತಾರೆ ಸ್ವಲ್ಪ ಆರ್ಟಿಸ್ಟು. ಆದರೆ ಇವರು ಅವ್ರಿಗೆ ಎಷ್ಟು ದೊಡ್ಡ ಮನೆ ಅಂತ ಹೇಳಿದಾರೋ ಅಷ್ಟೇ ಗೌರವ ಉಳಿಸ್ಕೊಂಡಿದ್ದಾರೆ. ಅದೇ ನೋಡಿ ದೇವರು ಅವ್ರಿಗೆ ಎಲ್ಲರೂ ಆರೈಸಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ. ಆ ಪ್ರಾರ್ಥನೆ ಅವ್ರ ಒಳ್ಳೆ ಗುಣನೇ ಈಗ ಅವ್ರನ್ನ ಉಳಿಸ್ಕೊಂಡು ಬಂದಿದೆ. ಪಾಪ ಇನ್ನು ಅವರು 100 ವರ್ಷ ಬದುಕಲಿ, ಚೆನ್ನಾಗಿ ಸಂತೋಷವಾಗಿ ಬದುಕಲಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ಒಬ್ಬ ಮನುಷ್ಯನಿಗೆ ಏನಾದರೂ ಆದರೆ ನಮಗೇನು ಅವ್ರು ಆಯಸ್ ಕೊಡಲ್ಲ ದೇವರು. ನಮಗೇನಿರುತ್ತೋ ನಮ್ಮ ಮನೆ ಬರದಲ್ಲಿ ಏನು ಬರ್ತೀನೋ ನಾವು ಅದೇ ಅನುಭವಿಸ್ತೀವಿ. ಆದರೆ ಸಡನ್ನಾಗಿ ಶಿವರಾಜ್ ಕುಮಾರ್ ಸರ್ಗೆ ಈ ಥರ ಆಯಿತು ಅಂದಾಗ ಎಲ್ರಿಗೂ ಒಂಥರ ಆಶ್ಚರ್ಯ ಆಗುತ್ತೆ. ಯಾಕೆ ಅಂದರೆ ಫ್ರೆಂಡ್ಸ್ ಅವರು ಆಟ್ರಿಕ್ ಹೀರೋ ಹೆಂಗೆ ಡ್ಯಾನ್ಸ್ ಮಾಡ್ತಾರೆ ಅಂದರೆ ಫ್ರೆಂಡ್ಸ್, ಅವ್ರ ಥರ ಡ್ಯಾನ್ಸು ಯಾರು ಮಾಡೋಕ್ಕಾಗಲ್ಲ. ನೋಡಿ ಇಷ್ಟು ಏಜ್ ಆದರೂ ಅವರು ನೋಡಿ ರಿಯಾಲಿಟಿ ಶೋನಲ್ಲಿ ಅವರು ಒಂದು ಹುಡುಗ ಏನಾದರೂ ಅಲ್ಲಿ ಅವರು ಮಾತಾಡ್ತಿದ್ರೆ ಡ್ಯಾನ್ಸ್ ಮಾಡಿದ್ರೆ ಅವ್ರು ಎಲ್ಲರ ಜೊತೆ ಹೋಗಿ ಡ್ಯಾನ್ಸ್ ಮಾಡ್ತಾರೆ, ಮತ್ತೆ ಬಂದು ಕೂತ್ಕೋತಾರೆ, ಹೋಗಿ ಡ್ಯಾನ್ಸ್ ಮಾಡ್ತಾರೆ, ಮತ್ತೆ ಬಂದು ಕೂತ್ಕೋತಾರೆ. ಯಾಕೆ ಅಂದರೆ ಅವ್ರಿಗೆ ಈಗ ಅಭಿಮಾನಿಗಳು ಅಷ್ಟೊಂದು ಅವ್ರನ್ನ ಇಷ್ಟಪಡ್ತಾರಲ್ಲ, ಅವ್ರ ಮನಸ್ಸಿಗೆ ನೋವಾಗಬಾರ್ದು ಅಂತ
ಈ ಥರ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್. ಅದಕ್ಕೆ ದೇವರು ನೋಡಿ ಅವ್ರು ಒಳ್ಳೆಯ ಗುಣಕ್ಕೆ ಅವ್ರು ಎಷ್ಟೊಂದು ಜನಕ್ಕೆ ಅನ್ನ ಕೊಟ್ಟಿದ್ದಾರೆ, ಎಷ್ಟೊಂದು ಜನಕ್ಕೆ ಫ್ರೆಂಡ್ಸ್ ಬದುಕೋಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಈಗ ಅವರೆಲ್ಲರೂ ದೊಡ್ಡ ದೊಡ್ಡ ಸ್ಟಾರ್ ಆಗಿರ್ಬೋದು, ಆದರೆ ನಾವು ಮೊದಲನೇದ ಮರಿಬಾರ್ದು. ಮೊದಲು ಅವ್ರಿಗೇನು ಗೊತ್ತಿಲ್ಲದಾಗ ಪುನೀತ್ ಸರ್ ಜೊತೆ ಅವ್ರಿಗೆ ಆಕ್ಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟು ಪಾರ್ವತಮ್ಮ ಅವರು ಇವತ್ತು ಅವರೆಲ್ರಿಗೂ ಹೆಸರು ಬಂದಿದೆ, ಅವ್ರಿಗೆ ಸ್ಟಾರ್ ಅಂತ ಹೆಸರು ಬಂದಿದೆ. ಇದೆಲ್ಲ ಆಗಿದ್ದು ಅವ್ರ ಮನೆಯಿಂದಲೇ ಅಲ್ವಾ ಫ್ರೆಂಡ್ಸ್. ಹಂಗಾಗಿ ಅವ್ರಿಗೆ ದೇವರು ಆಯಸ್ಸು, ಆರೋಗ್ಯ, ಇನ್ನೂ ಒಳ್ಳೊಳ್ಳೆ ಫಿಲಮ್ ತೆಗಿಲಿ, ಇನ್ನೂ ಆರೋಗ್ಯ ಎಲ್ಲ ಚೆನ್ನಾಗಿ ಕೊಡಲಿ ಅಂತ ಫ್ರೆಂಡ್ಸ್ ನೀವು ಎಲ್ಲರೂ ಹಾರೈಸಿ, ನಾನು ಹಾರೈಸ್ತೀನಿ, ಆ ದೇವರು ಅವ್ರಿಗೆ ಹಾರೈಸಲಿ. ಓಕೆ ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನನ್ನ ಮನದಾಳದ ಮಾತು ಹೇಳಬೇಕು ಅನ್ನಿಸ್ತು, ಅದಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತು ಅವ್ರಿಗೆ, ಅವ್ರ ಕುಟುಂಬಕ್ಕೆ, ಶಿವರಾಜ್ ಕುಮಾರ್ ಸರ್ ಕುಟುಂಬ ಎಲ್ರಿಗೂ ನನ್ನ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಓಕೆ ಫ್ರೆಂಡ್ಸ್, ಬಾಯ್.